ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಪರಿಹಾರವಾಗಲಿ. ಸಮೃದ್ಧಿಯ ಜೀವನ ದಯಪಾಲಿಸು, ನಿನ್ನ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಫಣಾಮಣಿಗಣೋಪೇತಂ ತಪ್ತಕಾಂಚನ ಸನ್ನಿಭಂ ಧ್ಯಾಯಾಮಿ ಪನ್ನಗಾಧೀಶಂ ಪಾತಾಲತಲಸು ಸ್ಥಿತಂ. ಓಂ ಶ್ರೀ ಮುಕ್ತಿನಾಗರ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಎಲ್ಲರಿಗೂ ಮುಕ್ತಿನಾಗನ ಕೃಪೆಯಾಗಲಿ. ಇದು ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯೇಶ್ವರನ ಕ್ಷೇತ್ರ, ರಾಮೋಹಳ್ಳಿ, ದೊಡ್ಡ ಆಲದ ಮರದ ರಸ್ತೆ, ಬೆಂಗಳೂರು 74. ಇದು ಬಹಳ ಪ್ರಬಲವಾಗಿ ಬೆಳೆದಿರತಕ್ಕಂಥ ಒಂದು ನಾಗನ ಕ್ಷೇತ್ರ. ಪರಮಪೂಜ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಶ್ರಮ, ಶ್ರದ್ಧೆ, ಪ್ರಯತ್ನದಿಂದ ಉಜ್ವಲಿಸಿರ್ತಕ್ಕಂಥ ಒಂದು ನಾಗನ ಕ್ಷೇತ್ರ. ಭಗವಂತ ಆಗಾಗ ಸ್ವಪ್ನಾವಸ್ಥೆಯಲ್ಲಿ ಗುರುಗಳಲ್ಲಿ ಕಾಣಿಸಿಕೊಂಡು ತನ್ನ ನಿಜರೂಪವನ್ನು ದರ್ಶನ ಕೊಟ್ಟು ಪ್ರತಿಷ್ಠೆ ಮಾಡುವಂತೆ ಆಜ್ಞಾಪಿಸ್ತಾ ಇದ್ದ ಪೂಜ್ಯ ಗುರುಗಳಾದಂಥ ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ. ಅವರು ಸರ್ವೇ ಸಾಧಾರಣವಾಗಿ ತಗೋತಾ ಇದ್ರು, ಏನೋ ಕನಸು ಬಂದಿದೆ ಅಂತ ಸುಮ್ಮನಾಗ್ಬಿಟ್ಟಿದ್ರು. ಬರ್ತಾ 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 ಮರುಕಳಿಸಲಿಕ್ಕೆ ಪ್ರಾರಂಭ ಆಯಿತು ಸ್ವಪ್ನಾವಸ್ಥೆ. ತಮ್ಮ ಶ್ರೀಮತಿಯವರಾದಂತಹ ಗೌರಮ್ಮನವರ ಹತ್ರ ಈ ಥರ ಆಗ್ತಾ ಇದೆ ನನಗೆ, ಪ್ರತಿದಿನ ಸ್ವಪ್ನಾವಸ್ಥೆಯಲ್ಲಿ ನಾಗಪ್ಪ ಕಾಣಿಸಿ ಒಂದು ದೇವಸ್ಥಾನ ಕಟ್ಟುವಂತೆ ಆಜ್ಞಾಪಿಸ್ತಾ ಇದ್ದಾನೆ ಅಂತ ಹೇಳ್ಕೋತಾರೆ. ಅವರು ಅಷ್ಟೇ ಅದನ್ನೇನು ದೊಡ್ಡ ಮಟ್ಟದಲ್ಲಿ ತಗೊಂಡಿರಲಿಲ್ಲ. ಹೇಳಿ ಕೇಳಿ ನಮ್ಮ ವಿಜಯ ಕಾಲೇಜಿನ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಂಥವರು, ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸಾಧಾರಣ ಮಧ್ಯಮ ತರಗತಿಯ ಜೀವನದಲ್ಲಿದ್ದಂಥವ್ರು ಗುರುಗಳು. ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮುಖ ನೋಡಿದ ಕೂಡಲೇ ಭವಿಷ್ಯವನ್ನು ನುಡಿತಕ್ಕಂಥ ಒಂದು ವರಪ್ರಾಪ್ತಿ ಆಯಿತು. ಆ ಒಂದು ಇಂಟ್ಯೂಷನ್ ಪವರು, ಯಾವುದೇ ವ್ಯಕ್ತಿ ತನ್ನ ಹೆಸರನ್ನು ಹೇಳಿದ ಕೂಡಲೇ ನಿನ್ನ ಜೀವನದಲ್ಲಿ ಈ ರೀತಿಯಾಗಿ ನಡೀತಾ ಇದೆಯಪ್ಪ, ಇಂಥ ಸಮಸ್ಯೆ ಇದೆ, ಇದನ್ನು ಪರಿಹಾರ ಮಾಡಿಕೊ ಅಂತ ಹೇಳುವಂಥ ಚೈತನ್ಯ ಅವರಲ್ಲಿತ್ತು. ಜ್ಯೋತಿಷ್ಶಾಸ್ತ್ರವನ್ನು ಬಂದಂಥ ಅವರನ್ನು ನಂಬಿ ಬಂದಂತಹ ಭಕ್ತರಿಗೆ ಅವರು ಮಾರ್ಗದರ್ಶನ ಕೊಡ್ತಾಯಿದ್ರು. ಹಾಗೆ ಸಣ್ಣ ಮಟ್ಟದಲ್ಲಿ ನಾಗದೋಷಾದಿಗಳ ಪರಿಹಾರಕ್ಕೆ ಮತ್ತು ಮನುಷ್ಯನ ಏಳಿಗೆಗೆ ಬೇಕಾಗಿರತಕ್ಕಂಥ ಶಾಂತಿ ಹೋಮಗಳನ್ನು, ಪೂಜಾ ಪುನಸ್ಕಾರಗಳನ್ನು ಮಾಡಿಸ್ತಾಯಿದ್ರು. ಮತ್ತೊಮ್ಮೆ ಆ ಸ್ವಪ್ನಾವಸ್ಥೆ ಪುನಃ ಪ್ರವೇಶ ಆಯಿತು. ನಿನಗೇನಪ್ಪ, ನಾನು ಪ್ರತಿದಿನ ಬಂದು ನಿನಗೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕಾಗಿ ಹೇಳ್ತಾ ಇದ್ದೇನೆ, ಯಾಕೆ ನೀನು ಇದನ್ನು ಶ್ರದ್ಧೆಯಿಂದ ತಗೋತಾ ಇಲ್ಲ? ನಾಳೆ ನಿನ್ನ ಹತ್ರಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ತನ್ನ ಜಮೀನನ್ನು ಕರ್ಕೊಂಡು ಹೋಗಿ ತೋರಿಸ್ತಾನೆ, ಆ ಜಾಗದಲ್ಲಿ ನಾನಿದ್ದೀನಿ, ಅಲ್ಲಿಗೆ ಬಾ ನೀನು ಅಂತ ಸ್ವಪ್ನಾವಸ್ಥೆಯಲ್ಲಿ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಆಗ ಸ್ವಪ್ನಾವಸ್ಥೆಯಲ್ಲಿ ಅವರು ಕಂಡಂಥ ಸತ್ಯದ ಅಂಶ, ಮಾರನೇ ದಿನ ನಾಗಭೂಷಣ ಎಂಬತಕ್ಕಂಥ ಈಗಿನ ದೇವಸ್ಥಾನದ ಏನು ಈ ಜಮೀನಿತ್ತು, ಇದರ ಹಳೆಯ ಓನರ್ ಅವರು ಬಂದು, ಗುರುಗಳೇ, ನನ್ನ ಜಮೀನು ತೋಟದಲ್ಲಿ ಏನು ಹಾಕಿದ್ರೂ ಬೆಳೆ ಬರೋದಿಲ್ಲ, ನಾನು ಖರ್ಚು ಮಾಡಿ ಸಾಕಾಗ್ಬಿಟ್ಟಿದ್ದೀನಿ, ಒಂಚೂರು ತಾವು ದಯಮಾಡಿ ಬಂದು ಅದರ ವಾಸ್ತುವನ್ನು ಪರಿಗಣನೆ ಮಾಡಿ ಏನಾದರೂ ದೋಷಗಳಿದ್ದರೆ ಸರಿ ಮಾಡಿಕೊಡಿ ಅಂತ ಕೇಳಿದ್ರು. ಸರಿ ನಡಿಯಪ್ಪ ಹೋಗೋಣ ಅಂತ ಬಂದರು.
ಬಂಧನಗಳ ಭಾರ ಕಡಿಮೆಯಾಗಲಿ, ಮನದ ನೋವು ದೂರವಾಗಲಿ, ನಿನ್ನ ಕೃಪೆಯ ಕಿರಣದಿಂದ ಬದುಕು ಬೆಳಗಲಿ, ನಿನ್ನ ನಾಮವೇ ನಮ್ಮ ಉಸಿರಾಗಲಿ. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಪರಿಹಾರವಾಗಲಿ. ಸಮೃದ್ಧಿಯ ಜೀವನ ದಯಪಾಲಿಸು, ನಿನ್ನ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡು. ಮತ್ತೆ ಇವರು ಭಗವಂತನಲ್ಲಿ ಪ್ರಶ್ನೆ ಇಟ್ಟರು, ಅಲ್ಲಪ್ಪ ನಾನೊಬ್ಬ ಸಾಮಾನ್ಯ ಒಂದು ಕಾಲೇಜಿನಲ್ಲಿ ಪಾಠ ಹೇಳ್ತಕ್ಕಂಥ ಮೇಷ್ಟ್ರು, ದೇವಸ್ಥಾನ ಕಟ್ಟುವಂಥ ಜವಾಬ್ದಾರಿ ನನಗೆ ಕೊಡ್ತಾ ಇದೆಯಲ್ಲ, ಹಣಕಾಸು ಎಲ್ಲಿಂದ ತರಲಿ, ನಾನು ಜಾಗ ಖರೀದಿ ಮಾಡೋಕ್ಕೆ ದುಡ್ಡೆಲ್ಲಿಂದ ತರಲಿ? ಮತ್ತೊಮ್ಮೆ ಪ್ರಶ್ನೆ ಇಟ್ಟರು. ಭಗವಂತ ಅನುಗ್ರಹ ಆಯಿತು. ನಿಧಾನಗತಿಯಲ್ಲಾದರೂ ನೀನು ನಿರ್ಮಾಣ ಮಾಡ್ತೀಯ ಅನ್ನುವಂಥ ಆಶೀರ್ವಾದವನ್ನು ದೇವರು ಅವರಿಗೆ ಕರುಣಿಸಿದರು. ತಮ್ಮ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಆ ಬಂದಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಈ ಜಾಗವನ್ನು ಖರೀದಿ ಮಾಡಿದರು. 2003ರಲ್ಲಿ ಮುಕ್ತಿನಾಗನ ವಿಗ್ರಹವನ್ನು ತರಿಸಿ ನಿಲ್ಲಿಸಿದರು. ಆ ಮುಕ್ತಿನಾಗನ ವಿಗ್ರಹ ಕಂಚೀಪುರಮಲ್ಲಿ ಪದ್ಮಶ್ರೀ ಪುರಸ್ಕೃತರಾದಂತಹ ಗಣಪತಿ ಸ್ಥಪತಿಗಳ ಮೂಲಕ ಕೆತ್ತನೆ ಮಾಡಿಸಿ, ಎಷ್ಟೋ ಜನನ ಆಗ ಪ್ರಯತ್ನ ಪಟ್ಟಿದ್ದಾಯಿತು ವಿಗ್ರಹ ನಿರ್ಮಾಣ ಮಾಡಲಿಕ್ಕಾಗಿ ಶಿಲ್ಪಿಗಳನ್ನು. ಇವರ ಕಲ್ಪನೆಯನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಯಾವ ಶಿಲ್ಪಿಯೂ ಸಿಗಲಿಲ್ಲ. ಕಡೆಗೆ ಕಂಚೀಪುರಮಲ್ಲಿ ಗಣಪತಿ ಸ್ಥಪತಿಗಳು, ನಿಮ್ಮ ಕಲ್ಪನೆ ನನಗೆ ಅರ್ಥ ಆಗಿದೆ, ನಾನು ಇದನ್ನು ಮಾಡಿಕೊಡ್ತೀನಿ ಅಂತ ಒಪ್ಪಿಕೊಂಡು 2003ನೇ ಇಸ್ವಿ ಮೇ ತಿಂಗಳಲ್ಲಿ ಸ್ವಾಮಿಯನ್ನು ತರಿಸಿ ನಿಲ್ಲಿಸಿದ್ರು. ಹುತ್ತದ ಸುತ್ತ ನಡೆಯುವ ಹೆಜ್ಜೆಗೆ ಭರವಸೆಯ ಬೆಳಕು ತುಂಬಲಿ, ನಿನ್ನ ದರ್ಶನದ ಕ್ಷಣದಲ್ಲಿ ದೇವಾ ನಮ್ಮ ಜೀವನ ಪವಿತ್ರವಾಗಲಿ. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಪರಿಹಾರವಾಗಲಿ. ಸಮೃದ್ಧಿಯ ಜೀವನ ದಯಪಾಲಿಸು, ನಿನ್ನ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡು. ವಿಶೇಷ ಏನಪ್ಪ ಅಂತಂದ್ರೆ, ವೈಶಾಖ ಮಾಸ, ಉರಿ ಬಿಸಿಲಿನ ಕಾಲ, ಮಧ್ಯಾಹ್ನ ಅಭಿಜಿನ್ ಲಗ್ನ, 12ರಿಂದ 12:30 ಗಂಟೆ ಸಂದರ್ಭ. ಕಾಲು ನೆಲದ ಮೇಲೆ ಇಡಕ್ಕೂ ಸಾಧ್ಯ ಇಲ್ಲ, ಅಷ್ಟು ಶಾಖವಾದಂಥ ಪ್ರದೇಶ. ಆ ದೇವರನ್ನ ಇಲ್ಲಿ ಕೂಡಿಸಿದ ತಕ್ಷಣ ಪುಷ್ಪವೃಷ್ಟಿ, ಅಂದರೆ ಒಂದು 5 ನಿಮಿಷಗಳ ಕಾಲ ಆ ನಾಗನ ಆಸ್ಪಾಸಿನಲ್ಲಿ ಪೂರ್ತಿ ಮಳೆ ಆಯಿತು. ಇಲ್ಲಿ 106 ಜನ ಸೇರಿದ್ರು ಆ ಸಂದರ್ಭದಲ್ಲಿ. ಎಲ್ಲರೂ ಈ ಪವಾಡವನ್ನು ಕಂಡಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮ ಮೈಸೂರಿನ ಮಹಾರಾಜರಾದಂತಹ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್. ಅವರು ಆ ಸಂದರ್ಭದಲ್ಲಿ ಆಸೀನರಾಗಿದ್ದರು. ಆ ದೇವರನ್ನು ತರಿಸಿ ಆ ದೇವರನ್ನು ಬರಿಮಾಡಿಕೊಳ್ತಕ್ಕಂಥ ಸಮಾರಂಭದಲ್ಲಿ ಅವರು ಭಾಗಿಯಾಗಿದ್ದರು. ಎಲ್ಲರೂ ಬಹಳ ಭಗವಂತನ ಪವಾಡವನ್ನು ನಾವು ಕಣ್ಣಲ್ಲಿ ಕಂಡಿದ್ದೇವೆ. ಅಂತೂ ಇಂತೂ ವಿಗ್ರಹ ಬಂತು, ಇನ್ನು ದೇವಾಲಯ ನಿರ್ಮಾಣ ಆಗಬೇಕು. ಕಲ್ಲಿನ ಕಟ್ಟಡ
ಸಾಧಾರಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಶೇಷವಾದಂಥ ಚೈತನ್ಯವೇ ಬೇಕು. ಹಣಕಾಸಿನ ಸಮಸ್ಯೆಗಳು ಮತ್ತು ಬಹಳ ದೂರ ಇರೋದರಿಂದ ರಾಮವಳ್ಳಿ ಈ ಟ್ರಾನ್ಸ್ಪೋರ್ಟೇಷನು ಇತ್ಯಾದಿಗಳಿಗೆಲ್ಲ ಸ್ವಲ್ಪ ಸಮಸ್ಯೆಗಳು, ರಸ್ತೆಗಳು ಬೇರೆ ಸರಿ ಇರಲಿಲ್ಲ. ಹೇಗೋ ಕಷ್ಟಪಟ್ಟು 2005ನೇ ಇಸ್ವಿಯ ಜ್ಯೇಷ್ಠ ಮಾಸಕ್ಕೆ ಕುಂಭಾಭಿಷೇಕ ಮಾಡೋದಾಗಿ ನಿರ್ಣಯ ಮಾಡಿದ್ರು. ಭಗವಂತನ ಕೃಪೆ, ನಮ್ಮ ಧರ್ಮದರ್ಶಿಗಳಾದಂಥ ಗೌರಮ್ಮನವರ ಸಹಕಾರ, ಎಲ್ಲರ ಶ್ರಮದಿಂದ ಅಂತೂ ಜ್ಯೇಷ್ಠ ಮಾಸದ ಶುದ್ಧ ತ್ರಯೋದಶಿ ದಿನ 2005ನೇ ಇಸ್ವಿ ಜೂನ್ ತಿಂಗಳು 22ನೇ ತಾರೀಕು ಆ ಮುಕ್ತಿನಾಗನ ಪ್ರಾಣ ಪ್ರತಿಷ್ಠೆ ಕುಂಭಾಭಿಷೇಕ ಆಯಿತು. ಅಲ್ಲಿಂದ ಸಾರ್ವೋದ್ಧಾರವಾಗಿ ಪೂಜಾ ಕೈಂಕರ್ಯಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಗುರುಗಳು ಬಂದಂಥ ಪ್ರತಿಯೊಬ್ಬರಿಗೂ ಆಶೀರ್ವಾದವನ್ನು ಕೊಡ್ತಾ ಇದ್ರು. ಕಷ್ಟ ನಷ್ಟಗಳಿಗೆ ಪರಿಹಾರಗಳನ್ನು ಸೂಚಿಸ್ತಾ ಇದ್ರು. ಈ ಕ್ಷೇತ್ರದಲ್ಲಿ ಭಗವಂತನ ಹೆಸರು ಮುಕ್ತಿ ನಾಗ. ಮುಕ್ತಿ ಅಂದರೆ ಏನು? ಮನುಷ್ಯ ಜೀವಮಾನ ಕಾಲದಲ್ಲಿ ಅನುಭವಿಸ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ವಿಮುಖ ಮಾಡತಕ್ಕಂಥವನಾದ್ದರಿಂದ ಮುಕ್ತಿನಾಗ. ನಮ್ಮಲ್ಲಿರ್ತಕ್ಕಂಥ ಸರ್ಪಾದಿ ಉಪದ್ರವ ದೋಷಗಳು, ಕಂಟಕ ಪ್ರತಿಬಂಧಕಾದಿ ಬಾಧೆಗಳನ್ನು ಅವನ ದರ್ಶನ ಮಾತ್ರದಿಂದಲೇ ಪರಿಹಾರ ಮಾಡುವಂಥ ಚೈತನ್ಯ ಸ್ವಾಮಿಯಲ್ಲಿದೆ. ಇದು ನಿಜನಾಗವನ ಕ್ಷೇತ್ರ. ನೂರಾರು ನಾಗಸರ್ಪಗಳು ಸಂಚಾರ ಮಾಡ್ತಾ ಇರುತ್ತೆ. ಎಷ್ಟೋ ಸಾರಿ ಬಂದಂಥ ಭಕ್ತಾದಿಗಳು ದರ್ಶನ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಪರಿಹಾರ ಕಾಂಡಗಳು ನಡೆಯುತ್ತೆ. ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ, ಕಾಲಸರ್ಪ ಶಾಂತಿ, ಎಲ್ಲ ರೀತಿಯ ನಾಗಪ್ರತಿಷ್ಠೆಗಳು ಎಲ್ಲವೂ ಕೂಡ ಸಾರ್ವೋದ್ಧಾರವಾಗಿ ಭಗವಂತನ ಕೃಪೆಯಿಂದ ನಡ್ಕೊಂಡು ಬರ್ತಾ ಇದೆ. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ಕೃಪೆ ಸದಾ ಇರಲಿ, ಭಕ್ತರ ಮನದಲ್ಲಿ ನೀನೇ ನೆಲೆಸಲಿ, ಸುಖ ಶಾಂತಿ ಜೀವನದಲ್ಲಿ ಹರಿಯಲಿ. ದೇವಸ್ಥಾನ ನಿರ್ಮಾಣ ಆಯಿತು. ಮಹಾಮಂಟಪ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಮಹಾಮಂಟಪ ಸ್ಥಾಪನೆಯೂ ಆಯಿತು. ಇನ್ನು ರಾಜಗೋಪುರ ನಿರ್ಮಾಣ ಮಾಡುವಂಥ ಕ್ರಿಯೆ ಉಳ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಗುರುಗಳು ಭಗವಂತನ ಪಾದಾರವಿಂದಕ್ಕೆ ದೈವಾಧೀನರಾದರು. ಅಲ್ಲಿಂದ ಧರ್ಮದರ್ಶಿಯ ಪಟ್ಟವನ್ನು ಗ್ರಹಿಸಿರ್ತಕ್ಕಂಥವರು ನಮ್ಮ ಗುರುಮಾತೆಯಾದಂಥ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಗೌರಮ್ಮನವರು ಆ ಗುರುಗಳಿಗಿಂತ ಒಂದು ಕೈ ಹೆಚ್ಚಿನ ಶ್ರಮವನ್ನು ವಹಿಸಿ ದೇವಸ್ಥಾನದ ಪ್ರಾಕಾರವನ್ನು ಪೂರ್ತಿ ಮಾಡಿದ್ದಾರೆ. ರಾಜಗೋಪುರ ನಿರ್ಮಾಣ ಮಾಡಿದ್ದಾರೆ. ರಾಜಗೋಪುರದ ಕುಂಭಾಭಿಷೇಕ ಕೂಡ ನಡೆದಿದೆ. ಅವರು ಮೂಲ ಮೈಸೂರಿನವರು. ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಟ್ರು. ಎಲ್ಲ ರೀತಿಯ ಕಾಯಿಲೆ ಕಸಾಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಜ್ಯೋತಿಷ್ಯದಲ್ಲಿ ಪ್ರಾವೀಣ್ಯವನ್ನು ಹೊಂದಿರತಕ್ಕಂಥವ್ರು ಗೌರಮ್ಮನವರು. ಬಂದಂಥ ಭಕ್ತರಿಗೆ ವೈದ್ಯಕೀಯ ಸಲಹೆಯ ಜೊತೆಗೆ ಜ್ಯೋತಿಷ್ಯದ ಸಲಹೆಯನ್ನು ಕೊಡ್ತಾರೆ. ಹಾಗಾಗಿ ಅದರ ಉಪಯೋಗವನ್ನು ಸುಮಾರು ಭಕ್ತಾದಿಗಳು ಪಡ್ಕೊಂಡಾಗಿದೆ. ಯಾರಿಗೆ ಯಾವುದೇ ರೀತಿಯಾದಂಥ ಸರ್ಪಾದಿ ಉಪದ್ರವ ದೋಷಗಳಿರಲಿ, ಕಂಟಕ ಪ್ರತಿಬಂಧಕಾದಿ ಬಾಧೆಗಳಿರಲಿ, ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ. ಇಲ್ಲಿ ಮೂಲನಾಗ ಇದ್ದಾನೆ. ಹುತ್ತಕ್ಕೆ ಪೂಜೆ ನಡೆಯುತ್ತೆ. ಒಂದು ಕಾಣಿಕೆಯನ್ನು, ನಾಗನ ವಿಗ್ರಹವನ್ನು ಕೈಯಲ್ಲಿ ಹಿಡಿದು ಅವನ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಮಸ್ಯೆ ಏನಿದೆ, ಅದಕ್ಕೆ ಪರಿಹಾರವನ್ನು ಏನು ಬಯಸ್ತಾ ಇದ್ದೀರಾ, ಅದನ್ನು ನಡೆಸ್ಕೊಡುವಂತೆ ದೇವರಲ್ಲಿ ಕೇಳಿಕೊಂಡು 9 ಪ್ರದಕ್ಷಿಣೆ 9 ನಮಸ್ಕಾರಗಳನ್ನು ಮಾಡಿ ಆ ಕಾಣಿಕೆಯ ಸಮೇತ ನಾಗನ್ನ ಹುಂಡಿಗೆ ಹಾಕಿ ಹೋಗುವಂಥ ಪದ್ಧತಿ ಇದೆ. ಇದನ್ನು 9 ವಾರಗಳು ಮಾಡಬೇಕಾಗತ್ತೆ. ನೀವು ಆಯ್ಕೆ ಮಾಡ್ಕೊಳ್ಬೋದು. ಭಾನುವಾರ, ಮಂಗಳವಾರ, ಶುಕ್ರವಾರ, ನಿಮ್ಮ ಯಾವ ದಿನದ ಅನುಕೂಲತೆ ನಿಮಗಾಗುತ್ತೆ ಆ ದಿನ ಇಲ್ಲಿ ಬಂದು 9 ಪ್ರದಕ್ಷಿಣೆ 9 ನಮಸ್ಕಾರಗಳನ್ನು ಮಾಡಿ ಹರಕೆ ಕಟ್ಕೊಂಡು ಹೋಗಿ.
9 ವಾರ ಆದ ನಂತರ ಮುಕ್ತಿನಾಗನಿಗೊಂದು ಪಂಚಾಮೃತ ಸೇವೆಯನ್ನು ಮಾಡಿಸಿ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ಅಷ್ಟರಲ್ಲೇ ನಿವೃತ್ತಿಯಾಗುತ್ತೆ. ಹೆಚ್ಚಿನ ಪ್ರಮಾಣದ ಸರ್ಪದೋಷಗಳು ಇದ್ದಾಗ ಅದಕ್ಕೆ ಸರ್ಪ ಸಂಸ್ಕಾರವಾಗಲಿ, ಕಾಲಸರ್ಪಶಾಂತಿ ಆಗಲಿ, ನಾಗಬಲಿ ಆಗಲಿ, ನಾಗಪ್ರತಿಷ್ಠೆ ಆಗಲಿ ಅಥವಾ ಆಶ್ಲೇಷ ಬಲಿ ಆಗಲಿ ಮಾಡಿಸಬೇಕಾಗುತ್ತೆ. ಅಂಥ ಸಮಸ್ಯೆಗಳಿಗೂ ಸಹಿತ ಇಲ್ಲಿ ಪರಿಹಾರ ನಿಸ್ಸಂಶಯವಾಗಿ ಸಿಗುತ್ತೆ. ಖಂಡಿತ ಬಂದು ನಮ್ಮ ಧರ್ಮದರ್ಶಿಗಳಾದಂಥ ಗೌರಮ್ಮನವ್ರನ್ನ ಭೇಟಿ ಮಾಡಿ ಅವರು ನಿಮಗೆ ಎಲ್ಲ ರೀತಿಯ ಸಲಹೆಗಳನ್ನು ಕೊಡ್ತಾರೆ. ವೈದ್ಯಕೀಯ ಸಲಹೆಯನ್ನು ಕೊಡ್ತಾರೆ, ಜ್ಯೋತಿಷ್ಯದ ಸಲಹೆಯನ್ನು ಕೊಡ್ತಾರೆ. ಪ್ರತಿ ಸಂವತ್ಸರ ಈ ಕ್ಷೇತ್ರದಲ್ಲಿ ಪ್ರಧಾನವಾದಂಥದ್ದು 3 ಷಷ್ಠಿಗಳು: ಮಾರ್ಗಶಿರ ಮಾಸ, ಪುಷ್ಯ ಮಾಸ ಮತ್ತು ಮಾಘ ಮಾಸ. ಮೊದಲನೆಯದು ಸುಬ್ರಹ್ಮಣ್ಯ ಷಷ್ಠಿ, ಎರಡನೆಯದು ತುಳುವಾ ಷಷ್ಠಿ, ಮೂರನೆಯದು ಕುಮಾರ ಷಷ್ಠಿ. 3 ಷಷ್ಠಿ ಉತ್ಸವಗಳಲ್ಲಿ ದೇವರಿಗೆ ವಿಶೇಷವಾದ ಅಲಂಕಾರ ಪೂಜೆಗಳಿರುತ್ತೆ, ಉತ್ಸವಾದಿಗಳಿರುತ್ತೆ. ಗಜವಾಹನ ಉತ್ಸವ, ಮಯೂರ ವಾಹನ ಉತ್ಸವ ಮತ್ತು ಮಾಘ ಮಾಸದಲ್ಲಿ ಕುಮಾರ ಷಷ್ಠಿಯ ಪ್ರಯುಕ್ತ ಒಂದು ಸಣ್ಣ ರಥೋತ್ಸವನೂ ಇರುತ್ತೆ. ಭಕ್ತಾದಿಗಳು ಬಂದು ಎಲ್ಲದರಲ್ಲೂ ಭಾಗಿಯಾಗಿ ಪ್ರತಿ ವರ್ಷದ ನಾಗರ ಪಂಚಮಿ ವಿಶೇಷವಾದಂಥ ದಿನ ಈ ಮುಕ್ತಿನಾಗನಿಗೆ ದರ್ಶನ ಮಾಡೋದೇ ಒಂದು ಭಾಗ್ಯ. ಆವತ್ತು ದೇವರಿಗೆ ನವನೀತಾಲಂಕಾರ ಅಂದರೆ ಬೆಣ್ಣೆ ಅಲಂಕಾರ ಇರುತ್ತೆ. ಭಕ್ತಾದಿಗಳೆಲ್ಲರೂ ಬಂದು ದೇವರ ದರ್ಶನ ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಿದ್ದರೂ ಮುಕ್ತಿನಾಗನಲ್ಲಿ ಹರಕೆ ಹೊತ್ಕೊಳ್ಳಿ, ನಿಮ್ಮ ಕೆಲಸಗಳು ನಿಸ್ಸಂಶಯವಾಗಿ ನಡೀತವೆ. ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ ಪ್ರಧಾನ ರಥೋತ್ಸವ ಇರುತ್ತೆ. 9 ದಿನಗಳ ಕಾಲ ನವಾಹ್ನಿಕ ಪುರಸ್ಸರವಾಗಿ ಶೈವಾಗಮ ರೀತ್ಯ ಸ್ವಾಮಿಗೆ ರಥೋತ್ಸವಾದಿ ಸೇವೆಗಳು ನಡೆಯುತ್ತೆ. ಕೊನೆಯಲ್ಲಿ ಮಹಾಭಿಷೇಕ ಅಂತಿರುತ್ತೆ. ಎಲ್ಲರೂ ಬಂದು ಭಾಗಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿಯನ್ನು ಪಡೆಯಿರಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಪರಿಹಾರವಾಗಲಿ. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಪರಿಹಾರವಾಗಲಿ. ಸಮೃದ್ಧಿಯ ಜೀವನ ದಯಪಾಲಿಸು, ನಿನ್ನ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡು.
ದರ್ಶನದ ಕ್ಷಣದಲ್ಲಿ ದೇವಾ ನಮ್ಮ ಜೀವನ ಪವಿತ್ರವಾಗಲಿ. ನಮಸ್ಕಾರ, ನನ್ನ ಹೆಸರು ಅಂಕಿತಾ ಎಸ್. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನೀಗ ಸೆಕೆಂಡ್ ಇಯರ್ PU ಓದ್ತಾ ಇದ್ದೀನಿ ವಿಕಾಸ ಕಾಲೇಜಲ್ಲಿ. ನಾನಿಲ್ಲಿ ಬೆಂಗಳೂರಿಗೆ ಬಂದಿದ್ದು ದೊಡ್ಡ ಆಲದ ಮರ ನೋಡೋಣ ಅಂತ. ಹಂಗೆ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದು ಮುಕ್ತಿನಾಗ ದೇವಸ್ಥಾನ ತೋರಿಸ್ತು. ನಾನು ದೇವಸ್ಥಾನ ಎಲ್ಲ ಹೋಗಿ ಬರೋಣ ಅಂತ ಬಂದ್ವಿ. ಅದು ಗೂಗಲಲ್ಲೆಲ್ಲ ಪಿಕ್ಚರ್ ನೋಡಿದ್ರೆ ತುಂಬ ಸಣ್ಣಕ್ಕೆ, ಗರ್ಭಗುಡಿಲೆಲ್ಲ ತುಂಬ ಸಣ್ಣಕ್ಕೆ ಅಂತ ಅನಿಸ್ತು. ಇಲ್ಲಿ ನೋಡಿದ್ರೆ ತುಂಬ ದೊಡ್ಡ ನಾಗಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಕಲ್ಲಿಂದ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಂಪಾಗಿದೆ ಜಾಗ. ಮಧ್ಯಾಹ್ನದ ಹೊತ್ತು ಬಂದರೆ ಸ್ವಲ್ಪ ಬಿಸಿಲು, ಬಟ್ ಸಂಜೆ ಟೈಮಲ್ಲೆಲ್ಲ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ದೇವಸ್ಥಾನ ತುಂಬ ಚೆನ್ನಾಗಿದೆ, ದೇವ್ರ ದರ್ಶನ ಚೆನ್ನಾಗಾಯಿತು. ನೀವು ಎಲ್ಲರೂ ಬನ್ನಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಬೋದು, ನಾನು ಗೀತಾ ಸಂಸಾರ ಸಂತೆ ಅಂತ ಯೂಟ್ಯೂಬ್ ಚಾನಲ್ ನಂದು. ನಿಮ್ಗೆಲ್ಲರಿಗೂ ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ, ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರಕೃತಿ ಮಧ್ಯೆ ಇದೆ. ಮತ್ತು ದೇವ್ರು ನೋಡಿದ ತಕ್ಷಣ ತುಂಬ ನಮಗೆ ಭಕ್ತಿ ಬರುತ್ತೆ. ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ನೀವು ಬನ್ನಿ, ಇಲ್ಲಿ ತುಂಬಾ ಪೀಸ್ಫುಲ್ ಮನಸ್ಸು, ನಿಮಗೆ ಇಲ್ಲಿ ಏನೇ ಕಷ್ಟ ಇದ್ರೂ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ನೀವು ಒಂದ್ಸಲ ಬಂದು ನೋಡಿ, ನಿಮಗೆ ಅರ್ಥ ಆಗತ್ತೆ ಎಷ್ಟು ಚೆನ್ನಾಗಿದೆ, ಒಳ್ಳೆ ಪರಿಸರದಲ್ಲಿದೆ. ಬೆಂಗಳೂರಿಂದ ನೀವು ಬಂದರೆ ನಿಮ್ಗೆ ಒಳ್ಳೆ ಶಾಂತಿ ಸಿಗತ್ತೆ. ನಮಗಂತೂ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು. ಒಂದ್ಸಲ ಬನ್ನಿ, ನಿಮ್ಗೆ ತುಂಬ ಖುಷಿ ಕೊಡುತ್ತೆ. ದೇವಸ್ಥಾನ ಒಳ್ಳೇದಾಗತ್ತೆ. ನಮಸ್ಕಾರ, ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಇಲ್ಲಿ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ. ಆಮೇಲೆ ಒಳಗಡೆ ಬಂದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪೀಸ್ಫುಲ್ ಆಗಿದೆ, ಆಮೇಲೆ ಎಷ್ಟು ಭಕ್ತಿ ಬರುತ್ತೆ. ಆಮೇಲೆ ಎಲ್ಲರೂ ಬನ್ನಿ ಇಲ್ಲಿ ವಿಸಿಟ್ ಮಾಡಿ. ನಾವು ಯೂಟ್ಯೂಬರ್ಸ್ ಆಗಿರೋದ್ರಿಂದ ಒಂದ್ಸರಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವರು ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ರು, ಖುಷಿ ಆಯಿತು. ತುಂಬ ಚೆನ್ನಾಗಿ ಎಲ್ಲ ರೆಕಾರ್ಡ್ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ವಿಡಿಯೋ ನೋಡಿ ಆಮೇಲೆ ಈ ದೇವಸ್ಥಾನಕ್ಕೆ ಬನ್ನಿ, ನಿಮಗೆ ಒಳ್ಳೇದಾಗುತ್ತೆ. ಪ್ರಪಂಚ ಪರ್ಯಟನೆಗೆ ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಪರಿಹಾರವಾಗಲಿ. ಸಮೃದ್ಧಿಯ ಜೀವನ ದಯಪಾಲಿಸು, ನಿನ್ನ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡು. ಮುಕ್ತಿನಾಗಕ್ಕೆ ಜಯವಾಗಲಿ, ನಿನ್ನ ಕೃಪೆ ಸದಾ ಇರಲಿ. ಭಕ್ತರ ಮನದಲ್ಲಿ ನೀನೇ ನೆಲೆಸಲಿ. ಸುಖ ಶಾಂತಿ ಜೀವನದಲ್ಲಿ ಹರಿಯಲಿ. ಪ್ರಪಂಚ ಪರ್ಯಟನೆ, ಪ್ರಪಂಚ ಪರ್ಯಟನೆ.